ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಟೈಲರಿಂಗ್ ಕ್ಲಾಸ್ ಅನ್ನ ಶುರು ಮಾಡಬೇಕು, ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡಿ. ಯಾವ ಟೈಮಲ್ಲಿ ಯಾವ ಟೈಮಲ್ಲಿ ಕ್ಲಾಸ್ ಮಾಡಬೇಕು, ಹಾಗೆ ಫೀಸ್ನ ಯಾವ ರೀತಿ ತಗೋಬೇಕು ನಮಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಅಂತ ತುಂಬಾ ದಿನದಿಂದ ಕೇಳ್ತಾನಿದ್ರಿ. ಇವತ್ತು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಶೇರ್ ಮಾಡ್ತಾ ಇದ್ದೀನಿ. ನಾನು ಕೂಡ ಸುಮಾರು 8-9 ವರ್ಷ ಟೈಲರಿಂಗ್ ಕ್ಲಾಸ್ ಅನ್ನ ಮಾಡಿರುವಂತ ಅನುಭವದ ಮೇಲೆ ನಿಮಗೆ ಈ ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ. ಇದರಲ್ಲಿ ಒಂದಷ್ಟು ಟಿಪ್ಸ್ಗಳು ನಿಮಗೆ 100% ಯೂಸ್ಫುಲ್ ಆಗ್ಬೋದು ಅನ್ನೋದು ನನ್ನ ನಂಬಿಕೆ. ಆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಖಂಡಿತವಾಗ್ಲೂ ನಾನು ಹೇಳುವಂತ ಒಂದಷ್ಟು ಸಣ್ಣ ಸಣ್ಣ ಟಿಪ್ಸ್ಗಳು ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಈಗ ನಾವು ಏನೇ ಕೆಲಸ ಮಾಡಬೇಕು ಅಂತ ಅನ್ಕೊಂಡ್ರು ಕೂಡ ಒಂದಷ್ಟು ಅರ್ನಿಂಗ್ಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಶುರು ಮಾಡ್ತೀವಿ. ಅದು ಖಂಡಿತವಾಗ್ಲೂ ತಪ್ಪಲ್ಲ. ಈಗ ನಾವೊಂದು ಟೈಲರಿಂಗ್ ಕ್ಲಾಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಟೈಮಿಂಗ್ಸ್ ಬಗ್ಗೆ ಯೋಚನೆ ಮಾಡ್ತೀವಿ. ಯಾವ ಟೈಮಿಂಗ್ಸ್ ಅಲ್ಲಿ ನಾವು ಕ್ಲಾಸ್ ಮಾಡಬೇಕು ಅಂತ. ಈಗ ಮನೇಲಿ ಇರುವಂತ ಹೌಸ್ ವೈಫ್ಗಳು, ಟೈಲರಿಂಗ್ ಕೆಲಸ ಮಾಡುವಂಥವ್ರು ಮನೆ ಕೆಲಸಗಳನ್ನ ಮುಗಿಸ್ಕೊಂಡು ಅವರು ಕೂಡ ಫ್ರೀ ಆಗಿರ್ಬೇಕು. ಮತ್ತೆ ಕ್ಲಾಸ್ ಬರೋವಂಥವ್ರು ಕೂಡ ಅಷ್ಟೇನೆ, ಅವರು ಕೆಲಸಗಳನ್ನ ಮುಗಿಸ್ಕೊಂಡು ಫ್ರೀ ಟೈಮಲ್ಲಿ ಬಂದು ಕಲಿಯೋ ತರ ಇರಬೇಕು. ಇಬ್ರಿಗೂ ಕೂಡ ಒಂದು ಫ್ರೀ ಟೈಮ್ ಅನ್ನೋದಿರ್ಬೇಕು. ಆ ಟೈಮಿಂಗ್ಸ್ ಅಲ್ಲಿ ಕ್ಲಾಸ್ ಮಾಡುವಾಗ ಇಬ್ರಿಗೂ ಅನುಕೂಲ ಆಗುತ್ತೆ. ಮತ್ತೆ ಹಾಗೇನೆ ಫೀಸ್ ಕೂಡ ಅಷ್ಟೇ ಅಲ್ವಾ, ಅಡ್ಮಿಷನ್, ಮಂತ್ಲಿ ಫೀಸು ಇದನ್ನು ಕೂಡ ಅಷ್ಟೇನೆ. ಸ್ವಲ್ಪ ಫಿಕ್ಸೆಡ್ ಫೀಸ್ ಮಾಡೋದಕ್ಕಿಂತ ನಾನು ನಿಮಗೆ ಹೇಳ್ತೀನಿ, ಆ ಥರ ನೀವು ಫೀಸನ್ನು ತಗೊಳ್ಳಿ. ಯಾಕಂದರೆ ನಿಮಗೂ ಮತ್ತೆ ಕಲಿಯೋರ್ಗು ಒಂದು ರೀತಿ ಅನುಕೂಲ ಆಗೋ ಉದ್ದೇಶದಿಂದ ಅಷ್ಟೇ. ನಾನು ಕೂಡ ಹಾಗೆ ಮಾಡ್ತಾ ಇದ್ದಿದ್ದು. ಹಾಗಾಗಿ ನಿಮ್ಗೆ ಹೇಳ್ತೀನಿ, ಒಂದು ವಿಚಾರ ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ಳಿ, ಅವ್ರು ಕೊಡುವಂಥ ಫೀಸ್ ನಮಗೆ ಶಾಶ್ವತ ಅಲ್ಲ. ನಾವು ಕಲಿಸುವಂಥ ವಿದ್ಯೆ, ನಾವು ಕಲಿಸುವಂಥ ಕೆಲಸ ಅದು ಶಾಶ್ವತವಾಗಿ ಉಳಿಯುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಬನ್ನಿ ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಮಾತಾಡೋಣ. ತುಂಬಾನೇ ಕೆಲಸ ಇದೆ. ಅದು ಅಲ್ಲದೆ ಆ ಬ್ಲೌಸ್ ಎಮ್ಮಿಂಗ್ ಮಾಡೋರಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿ ಅವರು ಒಂದು 4-5 ದಿನ ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಇನ್ನೊಬ್ರು ಬೇರೆಯವ್ರು ಇದ್ದಾರೆ, ಅವ್ರಿಗೂ ಕೂಡ ತೊಗೊಂಡು ಹೋಗಿ ಕೊಡ್ತಾ ಇರ್ತೀನಿ. ಆದರೆ ಇವರು ಹಳಬರಾಗಿದ್ರೆ ಅವರೇ ಅಂಗಡಿ ಹತ್ರ ಬಂದು ತೊಗೊಂಡು ಹೋಗಿ ರೆಡಿ ಮಾಡಿ ಅವರೇ ತಂದು ಕೊಡ್ತಾ ಇದ್ರು. ಈಗ ಬೇರೆಯವ್ರಿಗೆ ನಾನೇ ಮನೆಗೆ ಹೋಗ್ತಾ ಸಂಜೆ ತೊಗೊಂಡು ಹೋಗಿ ಕೊಡಬೇಕು, ಮತ್ತೆ ಮಾರನೇ ದಿನ ನಾನು ಅಂಗಡಿಗೆ ಬರುವಾಗ ತೊಗೊಂಡು ಬರಬೇಕು. ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಇದ್ದಿದ್ದ ಕಾರಣ ನಾನೇ ಬ್ಲೌಸ್ ಎಮ್ಮಿಂಗ್ ಕೂಡ ಮಾಡ್ಕೋತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ. ಏನೇ ಆದರೂ ಕೂಡ ನಾವು ಎಲ್ಲ ಕೆಲಸನೂ ಕಲ್ತಿರ್ಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಸಮಯ ಸಂದರ್ಭ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ನಮ್ಮ ಕೆಲಸನ ಆದಷ್ಟು ನಾವೇ ಮಾಡ್ಕೊಳ್ಳೋ ರೀತಿನೇ ಇರಬೇಕು. ಈಗ 1-2 ಬ್ಲೌಸ್ ತುಂಬಾನೇ ಅರ್ಜೆಂಟ್ ಇತ್ತು, ನಾನೇ ಎಮ್ಮಿಂಗ್ ಮಾಡ್ತಾ ಇದ್ದೀನಿ. ನಿನ್ನೆ ಮನೇಲಿ ಮಾಡೋಣ ಅಂತ ತೊಗೊಂಡು ಹೋದೆ, ಆದರೆ ಆಗಲಿಲ್ಲ. ಅದಕ್ಕೆ ಇಲ್ಲೇ ಮಾಡ್ಕೋತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆ ಮಾತಾಡಿದಾಗೂ ಆಗುತ್ತೆ, ಕೆಲಸನೂ ಆಗುತ್ತೆ ಅಂತ ಹೇಳಿ ವಿಡಿಯೋ ಕೂಡ ಶುರು ಮಾಡ್ಕೊಂಡಿದ್ದೀನಿ. ಈಗ ನೀವು ಕ್ಲಾಸನ್ನು ಶುರು ಮಾಡ್ತೀರಾ ಅಂದರೆ ಯಾವುದೇ ಗುರುವಾರ ಅಥವಾ ಶುಕ್ರವಾರ ಒಳ್ಳೆ ದಿನ ನೋಡಿಕೊಂಡು ನೀವು ಶುರು ಮಾಡಿ. ಮನೆಯಲ್ಲಿರುವಂಥ ಹೌಸ್ ವೈಫ್ಗಳೇ ಟೈಲರಿಂಗ್ ಕ್ಲಾಸ್ ಮಾಡ್ತೀರಾ ಅಂತಂದರೆ ನಿಮ್ಮ ಮನೆಯಲ್ಲಿ ಜಾಗ ಹೇಗಿದೆ ಅಂತ ನೋಡ್ಕೊಳ್ಳಿ. ಮಿನಿಮಮ್ 4 ಜನ ಕೂತ್ಕೊಂಡು ಆರಾಮಾಗಿ ಕಟಿಂಗು ಸ್ಟಿಚಿಂಗ್ ಮಾಡೋದಕ್ಕೆ ಜಾಗ ಇದೆಯಾ ಅಂತ ಫಸ್ಟ್ ನೋಡ್ಕೊಳ್ಳಿ. ಅಥವಾ ನೀವೇನಾದರೂ ಬೇರೆ ಒಂದು ಅಂಗಡಿನೋ ಅಥವಾ ಮನೆನೋ ಬಾಡಿಗೆಗೆ ತಗೊಂಡು ನೀವು ಟೈಲರಿಂಗ್ ಕ್ಲಾಸ್ ಮಾಡ್ತೀರಾ ಅಂತ ಅಂದರೆ ಅದು ಕೂಡ ನೀವು ಯೋಚನೆ ಮಾಡಬಹುದು. ಯಾಕಂದರೆ ಕೆಲವ್ರಿಗೆ ಚಿಕ್ಕ ಮಕ್ಕಳಿರ್ತಾರೆ, ಅವ್ರಿಗೆ ಮಕ್ಕಳನ್ನ ಆಟ ಆಡಿಸ್ಕೊಂಡು ಕಲಿಯೋ ಥರ ಅನುಕೂಲ ಇದ್ರಂತೂ ತುಂಬಾನೇ ಖುಷಿ ಪಡ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಾವು ಕೂಡ ಟೈಲರಿಂಗ್ ಕ್ಲಾಸ್ ಮಾಡಿದಾಗ ಒಂದು ಮನೆ ಪೋರ್ಷನ್ ಪೂರ್ತಿ ನಾವು ಬಾಡಿಗೆಗೆ ತಗೊಂಡಿದ್ವಿ. ಅಲ್ಲಿ ಕೆಳಗಡೆ ಸ್ವಲ್ಪ ಪ್ಯಾಸೇಜ್ ಕೂಡ ಇತ್ತು, ಮಕ್ಕಳು ಆಟ ಆಡೋದಕ್ಕೂ ಕೂಡ ಅನುಕೂಲ ಇತ್ತು. ಸುಮಾರು 1-2-3 ವರ್ಷದ ಮಕ್ಕಳನ್ನ ಜೊತೆನಲ್ಲಿ ಕರ್ಕೊಂಡ್ ಬರ್ತಾರೆ ಕೆಲವರು. ಆ ಮಕ್ಕಳಿಗೆ ಆಟ ಆಡೋದಕ್ಕೆ ಸ್ವಲ್ಪ ಜಾಗ ಇತ್ತು ಅಂದ್ರೆ ಆರಾಮಾಗಿ ಅವರು ಕೂಡ ಕಲ್ತ್ಕೊಂಡು ಮಕ್ಕಳನ್ನು ನೋಡ್ಕೊಂಡಂಗಾಗತ್ತೆ, ಅವರು ಟೈಲರಿಂಗ್ ಕ್ಲಾಸ್ ಕೂಡ ಅಟೆಂಡ್ ಮಾಡ್ದಂಗಾಗತ್ತೆ ಅಂತ ಹೇಳಿ ತುಂಬಾ ಜನ ಸೇರ್ಕೊಳ್ತಾರೆ. ಇದು ಕೂಡ ನಿಮ್ಗೊಂದು ಬೆನಿಫಿಟ್ ಇರುತ್ತೆ. ಅಥವಾ ನಿಮ್ಮ ಮನೆಯಲ್ಲೇ ನೀವು ಕ್ಲಾಸ್ ಮಾಡ್ತೀರಾ ಅಂತಂದ್ರೂ ಕೂಡ ಪರವಾಗಿಲ್ಲ. ಆದರೆ ಟೈಮಿಂಗ್ಸ್ ಯಾವುದು ಅಂತಂದರೆ ಆದಷ್ಟು ಮಧ್ಯಾಹ್ನ 12ರಿಂದ 2 ಗಂಟೆ ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ ನಾನು. ಸಾಮಾನ್ಯವಾಗಿ ಯಾರಿಗೆ ಆದರೂ ಅಷ್ಟೇ ಮಧ್ಯಾಹ್ನ 11 ಗಂಟೆ ತನಕ ಮನೆ ಕೆಲಸ ಇದ್ದೇ ಇರುತ್ತೆ. ಹಾಗಾಗಿ ಮಧ್ಯಾಹ್ನ 12 ಗಂಟೆ ನಂತರ ಪ್ರತಿಯೊಬ್ಬರು ಕೂಡ ಫ್ರೀಯಾಗಿದ್ದೇ ಇರ್ತಾರೆ. 12ರಿಂದ 2 ಗಂಟೆವರೆಗೂ ಕ್ಲಾಸ್ ಮಾಡಬಹುದು. ಕೆಲವು ಕಡೆ 1 ಅವರ್ ಕ್ಲಾಸ್ ಅಂತ ಹೇಳ್ತಾರೆ. ಆದರೆ ನಾವ್ಯಾಕೆ 2 ಅವರ್ಸ್ ಮಾಡಬೇಕು ಅಂತ ಅಂದರೆ 12ರಿಂದ 2 ಗಂಟೆ ಅಂದರೆ 2 ಅವರ್ಸ್ ಆಗೇ ಆಗುತ್ತೆ ಅಲ್ವಾ. ಆದರೆ ಯೋಚನೆ ಮಾಡಿ, 1 ಗಂಟೆಯಲ್ಲಿ ಏನು ಕಲಿಯೋದಕ್ಕಾಗಲ್ಲ. ಹೇಳುವಾಗ ನಾವು ಹೇಳ್ಬೋದು 1 ಅವರ್ ಕ್ಲಾಸ್ ಅಂತ, ಆದರೆ ಅವ್ರು ಬಂದು ಕೂತ್ಕೊಂಡು ಇವತ್ತು ಏನು ಮಾಡಬೇಕು ಅಂತ ಯೋಚನೆ ಮಾಡೋದು ಅಥವಾ ಸ್ವಲ್ಪ ಮಾತುಕತೆನಲ್ಲೇ ಟೈಮ್ ಆಗೋಗ್ಬಿಡುತ್ತೆ. ಹೇಗೆ ಇದ್ರೂ ಕೂಡ ಅವ್ರು ಬಂದ ಮೇಲೆ ನಾವು 2 ಅವರ್ಸ್ ಅಂತ ಹೇಳಿದ್ರು ಕೂಡ ಕೆಲವು ಸಲ 3 ಅವರ್ಸೂ ಆಗ್ಬಿಡುತ್ತೆ. ಕೆಲವು ಸಲ ಬಂದರೆ ಅರ್ಧ ದಿನ ಆದರೂ ಮಾತಾಡ್ತಾ ಇರ್ತಾರೆ, ಅವ್ರ ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತಾರೆ. ಅರ್ಧಂಬರ್ಧ ಕೆಲಸ ಮುಗಿಸಿ ಹೋಗಿ ಟೈಮ್ ಆಯಿತು ಅಂತ ನಾವು ಕೂಡ ಹೇಳೋದಕ್ಕಾಗಲ್ಲ. ಹಾಗಾಗಿ ನೀವು ಕ್ಲಾಸನ್ನು ಶುರು ಮಾಡುವಾಗಲೇ ನಿಮ್ಮ ಹತ್ರ ಅವ್ರು ವಿಚಾರಿಸೋಕ್ಕೆ ಅಂತ ಬಂದಾಗಲೇ 2 ಅವರ್ಸ್ ಕ್ಲಾಸ್ ಅಂತ ಹೇಳಿ ಖಂಡಿತವಾಗ್ಲೂ ಅವ್ರು ಖುಷಿ ಪಡ್ತಾರೆ.
12ರಿಂದ 2 ಗಂಟೆ ಬೆಸ್ಟ್ ಟೈಮ್. ಹಾಗೆ ಮತ್ತು ಮಕ್ಕಳು ಕೂಡ ಎಲ್ಲ ಸ್ಕೂಲಿಗೆ ಹೋಗಿರ್ತಾರೆ. 3 ಗಂಟೆ ನಂತರನೇ ಮಕ್ಕಳೆಲ್ಲರೂ ಕೂಡ ಮನೆಗೆ ಬರೋದು. ಹಾಗಾಗಿ ಅವರು ಆ ಟೈಮಲ್ಲಿ ಕ್ಲಾಸ್ ಮುಗಿಸ್ಕೊಂಡು ಅವರು ಮನೆಗೆ ಹೋಗ್ತಾರೆ. ಇನ್ನು ಮತ್ತೆ ನೀವು 2ರಿಂದ 4 ಗಂಟೆ ಕೂಡ ಮಾಡ್ಬೋದು. ಅದು ಕೂಡ ಒಳ್ಳೆ ಟೈಮೇನೆ. ಆ ಟೈಮಲ್ಲಿ ಕೂಡ ಹೆಂಗಸರು ಫ್ರೀ ಆಗಿರ್ತಾರೆ, ಆರಾಮಾಗಿ ಬಂದು ಕ್ಲಾಸ್ ಅಟೆಂಡ್ ಮಾಡಬಹುದು. ಹಾಗೆಯೇ ನೀವು ಇನ್ನೂ ಒಂದು ಒಳ್ಳೆ ಟೈಮಿಂಗ್ಸ್ ಅಂದರೆ ನಿಮಗೆ ಈವ್ನಿಂಗ್ ಬ್ಯಾಚ್. ಆಲ್ಮೋಸ್ಟ್ ಎಲ್ಲೂ ಕೂಡ ಈವ್ನಿಂಗ್ ಬ್ಯಾಚ್ ಕ್ಲಾಸ್ ಯಾರು ಕೂಡ ತಗೊಳ್ಳೋದಿಲ್ಲ ಹೆಚ್ಚಾಗಿ. ಹಾಗಾಗಿ ನೀವು ಯಾರಾದರೂ ಫ್ರೀ ಇದ್ದರೆ ಮನೆಗಳಲ್ಲಿ ಈವ್ನಿಂಗ್ ಬ್ಯಾಚನ್ನು ಮಾಡ್ಬೋದು. 6 ಗಂಟೆಯಿಂದ 8 ಗಂಟೆ ತನಕ. ತುಂಬ ಜನ ಕೆಲ್ಸಕ್ಕೆ ಹೋಗೋರಿಗೆ 6 ಗಂಟೆ ಮೇಲೆ ಎಲ್ಲಾದರೂ ಈ ರೀತಿ ಕ್ಲಾಸ್ಗಳೇನಾದರೂ ಮಾಡಿದ್ರೆ ಬಂದು ಕಲಿಯೋಣ ಅಂತ ಅವ್ರಿಗೆ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಾವು ಕೂಡ ಈವ್ನಿಂಗ್ ಬ್ಯಾಚನ್ನು ಶುರು ಮಾಡಿದ್ವಿ. ನಮ್ಮ ಸರೌಂಡಿಂಗಲ್ಲೇ ಈವ್ನಿಂಗ್ ಬ್ಯಾಚ್ ಎಲ್ಲೂ ಕೂಡ ಇರಲಿಲ್ಲ. ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ನಾವು ಸ್ಟಾರ್ಟ್ ಮಾಡಿದ್ದು. ಆದರೆ ನಮ್ಮ ಮಾರ್ನಿಂಗ್ ಬ್ಯಾಚ್ಗಿಂತ ಈವ್ನಿಂಗ್ ಬ್ಯಾಚ್ ಅಂತೂ ತುಂಬ ಚೆನ್ನಾಗಿ ನಡೀತಾ ಇತ್ತು. ಒಂದೇ ಬ್ಯಾಚಲ್ಲಿ 20 ಜನ ಇದ್ದರು. ತುಂಬಾ ಖುಷಿ ಆಗ್ತಾ ಇತ್ತು. ನಾನು ಕೂಡ ನನ್ನ ಅಂಗಡಿನ 7 ಗಂಟೆಗೆ ಕ್ಲೋಸ್ ಮಾಡಿಕೊಂಡು ಹೋಗ್ತಾ ಇದ್ದೆ. ಹೋಗಿ ಈವ್ನಿಂಗ್ ಬ್ಯಾಚನ್ನು ನಾನು ಕೂಡ ತಗೋತಾ ಇದ್ದೆ. ನನ್ನ ಟೈಲರಿಂಗ್ ಕ್ಲಾಸ್ ಎಕ್ಸ್ಪೀರಿಯನ್ಸ್ನ ಖಂಡಿತ ನಾನು ಇನ್ನೊಂದು ಸಲ ನಿಮ್ಮೊಂದಿಗೆ ಹಂಚ್ಕೋತೀನಿ. ಆದರೆ ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇರೋದು, ಈವ್ನಿಂಗ್ ಬ್ಯಾಚ್ ಅಂತೂ ತುಂಬ ಚೆನ್ನಾಗಿ ನಡೆಯುತ್ತೆ. ಹಾಗಾಗಿ ಆದಷ್ಟು ಯೋಚನೆ ಮಾಡಿ ನೀವು ಕೂಡ 6 ಗಂಟೆಯಿಂದ 8 ಗಂಟೆವರೆಗೂ ಕ್ಲಾಸ್ ಮಾಡಬಹುದು. ತುಂಬ ಜನ ಕೆಲಸಕ್ಕೆ ಹೋಗುವಂಥ ಹೆಣ್ಮಕ್ಳಿಗೆ ಏನಾದರೂ ಕಲಿಬೇಕು ಅಂತ ಅನ್ನೋ ಆಸೆ ಇದ್ದೇ ಇರುತ್ತೆ. ಆದರೆ ಬೆಳಗ್ಗೆ ಮಧ್ಯಾಹ್ನ ಅವ್ರಿಗೆ ಟೈಮ್ ಸಿಗೋದಿಲ್ಲ. ಹಾಗಾಗಿ ನೀವು ಈ ರೀತಿ ಈವ್ನಿಂಗ್ ಟೈಮಲ್ಲಿ ಕ್ಲಾಸನ್ನು ಮಾಡೋದ್ರಿಂದ ಅಂಥವರು ಕೂಡ ಬಂದು ಕಲಿಯೋದಕ್ಕೆ ಅನುಕೂಲ ಆಗುತ್ತೆ. ಈಗ ನಾನು ನಿಮಗೆ 3 ರೀತಿಯ ಟೈಮಿಂಗ್ಸನ್ನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಫೀಸ್ ಯಾವ ರೀತಿ ತಗೋಬೇಕು ಅದನ್ನು ಕೂಡ ಹೇಳ್ತೀನಿ. ನೀವು ಈ ಫೀಸ್ ಹೇಗೆ ತಗೋಬೇಕು ಅನ್ನೋದನ್ನ ಮೊದಲು ಡಿವೈಡ್ ಮಾಡ್ಕೊಂಬಿಡಿ. ಹೇಗೆ ಅಂತಂದರೆ, ಬೇಸಿಕ್ ಕಲಿಯೋರಿಗೆ ಒಂದು ಅಮೌಂಟ್ ತಗೊಳ್ಳಿ. ಮತ್ತು ಬರೀ ಬ್ಲೌಸ್ ಮಾತ್ರ ಅಂತ ಕಲಿತಾರೆ ನೋಡಿ, ಬ್ಲೌಸಿಂದ ಹೇಳ್ಕೊಡಿ, ನಾವು ಬೇಸಿಕ್ಕಿಂದ ಕಲಿಯಲ್ಲ ಅಂತ ಹೇಳ್ತಾರೆ, ಅಂಥವ್ರಿಗೆ ಒಂದು ರೇಟ್ ಅಂತ ತಗೊಳ್ಳಿ. ಹಾಗೆ ಬರೀ ಡಿಸೈನರ್ ಬ್ಲೌಸ್ ಮಾತ್ರ ನನಗೆ ಬೇಕು ಅಂತ ಕೆಲವರು ಬರ್ತಾರೆ. ಅಂಥವ್ರದ್ದೆಲ್ಲ ನಿಮಗೆ 1 ತಿಂಗಳು ಅಥವಾ 2 ತಿಂಗಳಲ್ಲಿ ಕ್ಲಾಸ್ ಮುಗ್ದೋಗ್ಬಿಡುತ್ತೆ. ಅಂಥವ್ರಿಗೆ ಬೇಕಾದರೆ ನೀವು ಜಾಸ್ತಿ ತಗೋಬೋದು. ಹಾಗೆ ಬೇಸಿಕ್ಕಿಂದ ಬರೋ ಅಂಥವ್ರಿಗೆ ಸ್ವಲ್ಪ ಕಡಿಮೆನೇ ತಗೊಳ್ಳಿ. ಯಾಕಂದರೆ ಅವರು ಮುಗಿಸೋಷ್ಟೊತ್ತಿಗೆ ಹೆಚ್ಚು ಕಡಿಮೆ 1 ವರ್ಷ ಅಂತೂ ಆಗೇ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಕೆಲವರೆಲ್ಲ ಕಮೆಂಟ್ಸಲ್ಲೇ ಕೂಡ ಹೇಳ್ತಾ ಇದ್ರು, ಈಗೆಲ್ಲ 2,500 ರೂಪಾಯಿ ಮಾಡಿದ್ದಾರೆ ಫೀಸು, ಅಷ್ಟು ಕೊಟ್ಟು ಹೋಗ್ತಾ ಇದ್ದೀನಿ, 1 ತಿಂಗಳಾಯಿತು, ಇನ್ನೂ ಕೂಡ ಏನೂ ಇಲ್ಲ, ಇನ್ನೂ ಬೇಸಿಕಾಗಿ ಕಲಿತಾ ಇದ್ದೀನಿ ಅಂತ ಇತ್ತೀಚೆಗೆ ನಮ್ಮ ವೀವರ್ಸ್ಗಳೇನೆ ಕಮೆಂಟ್ ಮಾಡಿದ್ರು. ನನಗೆ ನಿಜ ಹೇಳ್ತೀನಿ, ಅದನ್ನು ಕೇಳಿದಾಗ, ಆ ಕಮೆಂಟ್ಸ್ ನೋಡಿದಾಗ ತುಂಬ ಶಾಕ್ ಆಯಿತು. ಬೇಸಿಕ್ಕಿಂದ ಕಲಿಯೋರಿಗೆ 800ರಿಂದ 1,000 ರೂಪಾಯಿ ತಗೋತಾ ಇದ್ವಿ ಅಷ್ಟೇ. ಅಡ್ಮಿಷನ್ 1,000 ರೂಪಾಯಿ ತಗೋತಾ ಇದ್ವಿ. ಮತ್ತು ಫೀಸ್ 800 ತಗೊಳ್ತಾ ಇದ್ವಿ ಬೇಸಿಕ್ಕಿಂದ ಕಲಿಯೋವಂಥವ್ರಿಗೆ. ಬರೀ ಬ್ಲೌಸ್ ಅಂತಲೇ ಸೇರ್ಕೊಳ್ಳೋರಿಗೆ 1,000, 1,200 ಈ ಥರ ತಗೋತಾ ಇದ್ವಿ. ಈಗೆಲ್ಲ ಬಿಡಿ ತುಂಬ ರೇಟನ್ನು ಜಾಸ್ತಿ ಆಗಿದೆ. ಹಾಗಾಗಿ ನಿಮ್ಮ ಏರಿಯಾಗಳಲ್ಲಿ ಫೀಸ್ ಯಾವ ಥರ ಇದೆ ಅದನ್ನು ವಿಚಾರಿಸ್ಕೊಳ್ಳಿ. ಅದ್ರ ಪ್ರಕಾರ ನೀವು ತಗೋಬಹುದು. ಆದರೆ ಈ ರೀತಿ ನೀವು ಫೀಸನ್ನು ಡಿವೈಡ್ ಮಾಡಿಕೊಂಡಾಗ ಖಂಡಿತವಾಗ್ಲೂ ನಿಮಗೆ ಹೆಚ್ಚು ಜನ ಸೇರ್ತಾರೆ ನಿಮ್ಮ ಕ್ಲಾಸ್ಗೆ. ಮತ್ತು ತುಂಬ ಜನಕ್ಕೆ ಫೀಸ್ ಕಟ್ಟೋ ಶಕ್ತಿ ಕೂಡ ಇರೋದಿಲ್ಲ. ಯಾಕಂದರೆ ಇದನ್ನು ನಾನು ಕಣ್ಣಾರ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಮನೆ ಕೆಲಸಗಳು ಮಾಡ್ಕೊಳ್ತಾರೆ. ಎಷ್ಟೋ ಜನ ಒಂದು ಮನೆಯಲ್ಲಿ ಬರುವಂಥ ಸಂಬಳನ ಫೀಸ್ಗೆ ಅಂತಲೇ ಬಿಟ್ಟಿರ್ತಾರೆ. ಟೈಲರಿಂಗ್ ಕ್ಲಾಸ್ ಫೀಸ್ ಕಟ್ಟೋದಕ್ಕೆ ಅಂತ ಈ ಮನೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂಥದನ್ನೆಲ್ಲ ಕೇಳುವಾಗ ಒಂಥರ ಸಂಕಟನೂ ಆಗುತ್ತೆ. ಯಾಕಂದರೆ ಕಲಿಯೋ ಉತ್ಸಾಹ ಇದ್ದರೂ ಕೂಡ ಅವ್ರಿಗೆ ಫೀಸ್ ಕಟ್ಟುವಂಥ ಶಕ್ತಿ ಇರೋದಿಲ್ಲ. ಹಾಗಾಗಿ ಈ ಥರ ಎಲ್ಲ ಕೆಲಸ ಮಾಡಿ ಫೀಸ್ ಕಟ್ತಾ ಇರ್ತಾರೆ ಅಂದಾಗ ನಾವು ಕೂಡ ಅಷ್ಟೇ ಆನೆಸ್ಟ್ ಆಗಿ ನಡ್ಕೋಬೇಕಾಗುತ್ತೆ. ಎಲ್ಲರನ್ನೂ ಕೂಡ ಒಂದೇ ದೃಷ್ಟಿಯಿಂದ ನೋಡೋಕೆ ಹೋಗಬೇಡಿ. ಕೆಲವರು ಬೇಗ ಕಲಿತಾರೆ, ಕೆಲವರು ನಿಧಾನ ಕಲಿತಾರೆ. ಹಾಗಾಗಿ ಅವರವರ ಮನಸ್ಥಿತಿನ ಅರ್ಥ ಮಾಡಿಕೊಂಡು ನೀವು ಹೇಳ್ಕೊಡಿ. ಅದು ಕೂಡ ಅವರಲ್ಲಿ ನಿಮ್ಮ ಬಗ್ಗೆ ಒಂದು ಪಾಸಿಟಿವಿಟಿ ಬೆಳೆಯೋದಕ್ಕೆ ಕಾರಣ ಆಗುತ್ತೆ. ಅವರು ಇನ್ನೂ 4 ಜನಕ್ಕೆ ಹೇಳ್ತಾರೆ ನಿಮ್ಮ ಬಗ್ಗೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾವುದೇ ರೀತಿ ರೇಗಾಡೋದಿಲ್ಲ, ಬೈಯೋದಿಲ್ಲ, ಮತ್ತು ನಗ್ನಗ್ತಾ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿ ಕಲಿಬಹುದು ಅಂತ. ಕೆಲವರು ತುಂಬ ಸೆನ್ಸಿಟಿವ್ ಇರ್ತಾರೆ. ಬೇರೆಯವ್ರ ಮುಂದೆ ಅವರಿಗೆ ಏನಾದರೂ ಹೇಳಿದ್ರೆ ಅವರು ಅದನ್ನು ಸಹಿಸ್ಕೊಳ್ಳೋದಿಲ್ಲ. ಅಂಥ ಮನಸ್ಥಿತಿಯವರು ಕೂಡ ಇರ್ತಾರೆ. ನೀವೇನಾದರೂ ಕ್ಲಾಸ್ಗಳು ಮಾಡ್ತೀರಾ ಅಂದರೆ, ಟೈಲರಿಂಗ್ ಅಂತಾನೆ ಅಲ್ಲ, ಬೇರೆ ಯಾವುದೇ ಆಗಿರಬಹುದು, ನೀವು ಈ ರೀತಿ ಟೀಚಿಂಗ್ ಫೀಲ್ಡಲ್ಲಿ ಇರ್ತೀರಾ ಅಂದರೆ ಮೊದಲು ಒಬ್ಬರ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋದನ್ನು ಕಲಿಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಈ ರೀತಿ ಎಲ್ಲ ನಿಮ್ಮ ಒಂದು ಮನೋಭಾವನನ್ನು ಬೆಳೆಸ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಯಾವುದೇ ಫೀಲ್ಡಲ್ಲಿದ್ರೂ ತುಂಬ ಎತ್ತರಕ್ಕೆ ಬೆಳೆಯೋದಕ್ಕೆ ಅದು ಸಾಧ್ಯ ಆಗುತ್ತೆ.
ಮತ್ತು ಬೇರೆ ಬೇರೆ ಏಜ್ ಅವರು ಕೂಡ ಬರ್ತಾ ಇರ್ತಾರೆ. ಸಣ್ಣ ಹುಡುಗಿರು ಕೂಡ ಕಲಿತಾರೆ, ಕಾಲೇಜ್ ಹುಡುಗಿರಾಗಿರಬಹುದು. ಮತ್ತು ಎಷ್ಟೋ ಜನ ಹೆಣ್ಮಕ್ಳಿಗೆ 10th ಮುಗಿಸೋದ್ಮೇಲೆ ಬೇಸಿಗೆ ರಜದಲ್ಲಿ ಅಲ್ಲಿ ಇಲ್ಲಿ ಹೋಗೋ ಬದಲು ಟೈಲರಿಂಗ್ ಕಲಿ ಅಂತ ಹೇಳಿ ಕರ್ಕೊಂಡು ಬಂದು ಸೇರಿಸೋವಂಥವ್ರು ಇರ್ತಾರೆ. ಕಾಲೇಜ್ಗೆ ಹೋಗುವಂಥ ಹುಡುಗಿರು ಕೂಡ ಅಷ್ಟೇ, ಅವ್ರವ್ರಿಗೆ ಬೇಕಾಗಿದ್ದನ್ನು ನಾವೇ ಸ್ಟಿಚ್ ಮಾಡ್ಕೋಬೋದು ಅಂತ ಹೇಳಿ ಅಂಥ ಮಕ್ಕಳು ಕೂಡ ಕಲಿಯೋದಕ್ಕೆ ಬರ್ತಾರೆ. ಹಾಗೆ 30 ವರ್ಷ ಮೇಲ್ಪಟ್ಟವರು, 40 ವರ್ಷ ಮೇಲ್ಪಟ್ಟವರು, 50 ವರ್ಷ ಮೇಲ್ಪಟ್ಟವರು ಅಂಥವರು ಕೂಡ ಬಂದು ಸೇರ್ಕೊಳ್ತಾ ಇರ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಎಲ್ಲರ ಮನಸ್ಥಿತಿ ಒಂದೇ ಥರ ಇರೋದಿಲ್ಲ. ನಾವು ಅದಕ್ಕೆ ತಕ್ಕ ಹಾಗೆ ಇರಬೇಕಾಗತ್ತೆ. ಅಂದರೆ ಯಾರು ಟೀಚಿಂಗ್ ಮಾಡ್ತಾರೆ ಅವರು ಅದಕ್ಕೆ ತಕ್ಕ ಹಾಗೆ ಇರಬೇಕಾಗತ್ತೆ. ನೀವು ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಏನಪ್ಪ ಒಂದು ಟೈಲರಿಂಗ್ ಕ್ಲಾಸ್ ಮಾಡೋದಕ್ಕೆ ಇಷ್ಟೆಲ್ಲ ತಿಳ್ಕೊಬೇಕಾ ಅಂತ ನೀವು ಅನ್ಕೋಬಾರ್ದು. ಇದೆಲ್ಲ ಕೂಡ ನಿಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಾವು ಯಾವುದೇ ಕೆಲಸ ಮಾಡ್ತೀವಿ ಅಂದರೆ ಅದರಲ್ಲಿ ಬರುವಂಥ ದುಡ್ಡನ್ನು ಮಾತ್ರ ಲೆಕ್ಕ ಹಾಕೋದಲ್ಲ, ಪ್ರತಿಯೊಂದನ್ನು ಕೂಡ ತಿಳ್ಕೊಬೇಕಾಗತ್ತೆ. ಈ ರೀತಿ ಟೈಮಿಂಗ್ಸ್ ಆಗಿರಬಹುದು, ಮತ್ತು ನೀವು ಫೀಸನ್ನು ಈ ರೀತಿ ಡಿವೈಡ್ ಮಾಡಿ ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಹೆಚ್ಚು ಜನ ಸ್ಟೂಡೆಂಟ್ ಬರ್ತಾರೆ. ಬೇಸಿಕ್ ಆಗಿ ನೀವು ಒಂದು ಟೈಲರಿಂಗ್ ಕ್ಲಾಸನ್ನು ಶುರು ಮಾಡ್ತೀರಂದರೆ ನೀವು ತಿಳ್ಕೊಬೇಕಾಗಿರೋದು ಇಷ್ಟೇ. ಮೊದಲು ಟೈಮಿಂಗ್ಸನ್ನು ಸರಿಯಾಗಿ ನೀವು ತಿಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಆ ಟೈಮಿಂಗ್ಸನ್ನು ನೀವು ಮಿಸ್ ಮಾಡೋ ಹಾಗಿಲ್ಲ. ಹಾಗೆಯೇ ಸಣ್ಣ ಪುಟ್ಟದಕ್ಕೆಲ್ಲ ಇವತ್ತು ಯಾಕೋ ಮನಸ್ಸು ಸರಿ ಇಲ್ಲ, ಇವತ್ತು ಹೇಳ್ಕೊಡೋ ಮೂಡಿಲ್ಲ, ಇವತ್ತು ಬೇಡ, ಮನೆಗೆ ಗೆಸ್ಟ್ ಬಂದಿದ್ದಾರೆ, ಆ ಥರ ಎಲ್ಲ ಹೇಳ್ಕೊಂಡು ಹೆಚ್ಚಿಗೆ ರಜೆಗಳು ಕೊಡೋಕ್ಕೆ ಹೋಗಬೇಡಿ. ಕಲಿಯೋರಿಗೆ ತುಂಬಾ ಆತರ ಮತ್ತು ಆಸಕ್ತಿ ಇರುತ್ತೆ. ನಾವು ಸ್ಟಾರ್ಟಿಂಗಲ್ಲೇ ಈ ರೀತಿ ಅವ್ರಿಗೆ ಡಿಸಪಾಯಿಂಟ್ ಎಲ್ಲ ಮಾಡ್ತಾ ಇದ್ದರೆ ಅದು ನಮ್ಮ ಮೇಲೆ ಅವ್ರಿಗೆ ಬ್ಯಾಡ್ ಒಪಿನಿಯನ್ ಬರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಹೆಚ್ಚಿಗೆ ರಜಾ ಕೊಡೋಕೆ ಹೋಗಬೇಡಿ. ಮಂಡೇ ಟು ಫ್ರೈಡೇ ನೀವು ಕ್ಲಾಸ್ ಮಾಡಬಹುದು. ಅಂದರೆ ಸುಮಾರು 5 ದಿನ ಕ್ಲಾಸ್ ಮಾಡಿದ್ರೆ ಸಾಕಾಗುತ್ತೆ. ತೀರಾ ಹುಷಾರಿಲ್ಲ ಅಂದಾಗ ಬೇರೆ ಬೇರೆ ಸಂದರ್ಭ ಸಮಯ ನೋಡಿಕೊಂಡು ಬೇಕಾದರೆ ನೀವು ರಜೆಗಳನ್ನ ಕೊಡ್ಬೋದು. ಹಾಗೆಯೇ ಅವರು ಕೂಡ ಹೆಚ್ಚಿಗೆ ರಜಾ ಹಾಕದೇ ಇರೋ ರೀತಿ ನೀವು ನೋಡ್ಕೋಬೇಕು. ನೀವೇ ಅವ್ರಿಗೆ ಒಂದು ಮೋಟಿವೇಟನ್ನು ಮಾಡಬೇಕು. ಕೆಲವ್ರಿಗೆ ಕಲಿತಾ ಇದ್ದಾಗೇ ಯಾಕೋ ಇದು ನನ್ನ ಕೈಲಿ ಆಗಲ್ಲ, ಬೇಡ ಅನ್ನೋ ಥರ ಅವ್ರ ಮೈಂಡು ಬಂದ್ಬಿಡುತ್ತೆ. ಅಂಥವ್ರಿಗೆ ನೀವು ಮೋಟಿವೇಟ್ ಮಾಡಬೇಕು. ಖಂಡಿತ ನಿಮ್ಮ ಕೈಲಾಗುತ್ತೆ. ಬೇರೆಯವ್ರಿಗಿಂತ ನೀವು ಚೆನ್ನಾಗೇ ಮಾಡ್ತೀರಾ, ಚೆನ್ನಾಗೇ ಕಲಿತೀರಾ ಅಂತ ಹೇಳಿ ನಮ್ಮ ಮಾತಿಂದ ಅವರನ್ನು ಮೋಟಿವೇಟ್ ಮಾಡಬೇಕು. ಇಂಥ ಕೆಪಾಸಿಟಿ ಕೂಡ ನೀವು ಬೆಳೆಸ್ಕೋಬೇಕಾಗತ್ತೆ. ತೀರಾ ಸಲಿಗೆ ಕೊಡೋದು ಒಳ್ಳೆಯದಲ್ಲ, ತೀರಾ ಸ್ಟ್ರಿಕ್ಟ್ ಆಗಿರೋದು ಕೂಡ ಒಳ್ಳೆಯದಲ್ಲ. ಹಾಗಾಗಿ ಒಂದು ಟೀಚರ್ ಅಥವಾ ಒಂದು ಗುರು ಸ್ಥಾನದಲ್ಲಿ ನೀವು ಇರ್ತೀರಾ ಅಂದಮೇಲೆ ಆ ಸ್ಥಾನಕ್ಕೆ ಗೌರವ ಬರೋ ರೀತಿ ನೀವು ಕೂಡ ನಡ್ಕೋಬೇಕಾಗತ್ತೆ. ಯಾರನ್ನು ವಹಿಸ್ಕೋಬಾರ್ದು, ಯಾರನ್ನು ಕೀಳಾಗಿ ನೋಡಬಾರ್ದು. ಎಲ್ಲರನ್ನೂ ಕೂಡ ಒಂದೇ ಥರ ನೋಡಬೇಕು, ಎಲ್ರಿಗೂ ಕೂಡ ಸಮಾನವಾಗಿ ಕಲಿಸ್ಬೇಕು. ಅದು ಅಲ್ಲದೆ ನೀವೀಗ ಟೈಮಿಂಗ್ಸನ್ನು ಚೇಂಜ್ ಮಾಡೋ ಹಾಗೆ ಬೇಸಿಕ್ ಕಲಿಬೇಕು ಅಂತ ಬರೋರಿಗೆ ಒಂದು ಟೈಮಿಂಗ್ಸನ್ನು ಇಟ್ಬಿಡಿ. ಹಾಗೆ ಬರೀ ಬ್ಲೌಸ್ ಮಾತ್ರ ಕಲಿಬೇಕು, ಬ್ಲೌಸು ಚೂಡಿದಾರ್ ಈ ರೀತಿ ಕಲಿಬೇಕು ಅಂತ ಬರೋರಿಗೆ ಒಂದು ಟೈಮಿಂಗ್ಸ್ ಮಾಡಿಬಿಡಿ. ಮತ್ತು ಡಿಸೈನರ್ ಬ್ಲೌಸನ್ನು ಕಲಿಬೇಕು ಅಂತ ಬರ್ತಾರಲ್ಲ ಅಂಥವ್ರಿಗೆ ಒಂದು ಟೈಮಿಂಗ್ಸನ್ನು ಮಾಡಿಬಿಡಿ. ಇದರಿಂದನೂ ಕೂಡ ಅಷ್ಟೇ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹೇಗೆ ಅಂತೀರಾ, ಬೇಸಿಕ್ ಮಾಡೋರು ಒಂದು ಗ್ರೂಪಲ್ಲಿದ್ದರೆ ನಿಮಗೆ ಹೇಳ್ಕೊಡೋದು ತುಂಬ ಸುಲಭ ಆಗುತ್ತೆ. ಹಾಗೆ ಬ್ಲೌಸು ಚೂಡಿದಾರ್ ಫ್ರಾಕ್ ಈ ಥರ ಕಲಿಯೋರೆ ಒಂದು ಗ್ರೂಪಲ್ಲಿದ್ದರೆ ಅದು ಕೂಡ ನಿಮಗೆ ಹೇಳ್ಕೊಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಬರೀ ಡಿಸೈನರ್ ಬ್ಲೌಸ್ಗಳು ಮಾತ್ರ ಕಲಿಯೋದಕ್ಕೆ ಅಂತ ಬರೋರಿಗೆ ಟೈಮ್ ಹೆಚ್ಚಿಗೆ ಬೇಕಾಗೋದಿಲ್ಲ. ಆಲ್ರೆಡಿ ಅವ್ರು ಚೆನ್ನಾಗಿ ಕಲ್ತಿರ್ತಾರೆ, ಸ್ಟಿಚ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಬರೀ ಕಟಿಂಗ್ ಮಾಡಿ ನೀವು ಹೀಗೆ ಸ್ಟಿಚ್ ಮಾಡಬೇಕು ಅಂತ ಸ್ವಲ್ಪ ಹೇಳ್ಕೊಟ್ಬಿಟ್ರು ಸಾಕು, ಅವರು ಚೆನ್ನಾಗಿ ಪಿಕಪ್ ಆಗಿಬಿಡ್ತಾರೆ ಮತ್ತು ಚೆನ್ನಾಗಿ ಅವರು ಕಲ್ತ್ಕೊಳ್ತಾ ಇರ್ತಾರೆ. ಹಾಗಾಗಿ ಇಂಥ ಟೈಮಿಂಗ್ಸನ್ನು ನೀವು ಸ್ವಲ್ಪ ಚೇಂಜ್ ಮಾಡಿ ಇಟ್ಕೊಳ್ಳಿ. ಅಂದರೆ ಅವ್ರ ಗ್ರೂಪ್ಗಳನ್ನು ಚೇಂಜ್ ಮಾಡಿ ಇಟ್ಕೊಳ್ಳಿ. ಬೇಸಿಕ್ ಕಲಿಯೋರಿಗೆ ಸ್ವಲ್ಪ ಟೈಮಿಂಗ್ಸನ್ನು ಜಾಸ್ತಿ ಕೊಡಿ. ಬರೀ ಬ್ಲೌಸು ಚೂಡಿದಾರ್ ಈ ಥರ ಕಲಿಬೇಕು ಅಂತ ಬರೋರಿಗೆ 1 ಅವರ್ ಸಾಕಾಗುತ್ತೆ. ಹಾಗೆ ಬರೀ ಡಿಸೈನರ್ ಬ್ಲೌಸ್ಗಳು ಮಾತ್ರ ಕಲಿಬೇಕು ಅಂತ ಬರೋರಿಗೂ ಕೂಡ ಅಷ್ಟೇ 1 ಅವರ್ ಟೈಮಿಂಗ್ಸು ಸಾಕಾಗುತ್ತೆ. ಅದು ಅಲ್ಲದೆ ನೀವು ಈ ರೀತಿ ಬರೋರಿಗೆ ಸ್ವಲ್ಪ ಫೀಸ್ ಕೂಡ ನೀವು ಜಾಸ್ತಿ ತೊಗೋಬೋದು. ನಾನು ಇಷ್ಟೇ ಅಮೌಂಟ್ ತೊಗೊಳ್ಳಿ ಅಂತ ಹೇಳೋದಿಲ್ಲ, ಯಾಕಂದರೆ ಎಲ್ಲ ಏರಿಯಾದಲ್ಲೂ ಒಂದೇ ರೀತಿ ಇರೋದಿಲ್ಲ. ನಿಮ್ಮ ಏರಿಯಾದಲ್ಲಿ ಯಾವ ರೀತಿ ಇರುತ್ತೋ ಅದನ್ನು ನೀವು ವಿಚಾರಿಸ್ಕೊಂಡು ಆ ಥರ ನೀವು ತೊಗೊಳ್ಳಿ. ಆದರೆ ನಾನು ಒಂದು ಏನು ಹೇಳ್ತೀನಿ ಅಂದರೆ, ಬೇಸಿಕ್ ಕಲಿಬೇಕು ಅಂತ ಬರೋರಿಗೆ ಆದಷ್ಟು ಸ್ವಲ್ಪ ಟೈಮ್ ಜಾಸ್ತಿ ಕೊಡಿ, ಫೀಸ್ ಕಡಿಮೆ ತಗೊಳ್ಳಿ. ನಾನು ಇಷ್ಟೇ ನಿಮಗೆ ಹೇಳೋದು. ನಿಮಗೆ ಸ್ಟಾರ್ಟಿಂಗಲ್ಲಿ ಒಬ್ಬರು ಸೇರಿಕೊಂಡ್ರು ಪರವಾಗಿಲ್ಲ, ಖುಷಿಯಿಂದ ನೀವು ಕ್ಲಾಸನ್ನು ಶುರು ಮಾಡಿ. ಯಾವಾಗಲೂ ಅಷ್ಟೇ ಒಬ್ಬರೇ ಬರ್ತಾರೆ ಅಂದರೆ ಅವ್ರು ಖಂಡಿತ ಒಬ್ಬರೇ ಬರೋದಕ್ಕೆ ಇಷ್ಟಪಡೋದಿಲ್ಲ. ಅವ್ರ ಜೊತೆಲಿ ಇನ್ಯಾರನ್ನಾದ್ರೂ ಕರ್ಕೊಂಡು ಬರೋಣ ಅಂತ ನೋಡ್ತಾ ಇರ್ತಾರೆ. ಒಬ್ಬರು ಕ್ಲಾಸಿಗೆ ಸೇರಿಕೊಂಡಾಗ ಅವ್ರಿಗೆ ನೀವು ಒಳ್ಳೆ ರೀತಿಯಲ್ಲಿ ಕಲಿಸೋದಕ್ಕೆ ಶುರು ಮಾಡಿದ್ರೆ, ನಿಮ್ಮ ಮೇಲೆ ಅವ್ರಿಗೆ ಒಳ್ಳೆ ಅಭಿಪ್ರಾಯ ಬಂದರೆ ಅವರೇ 4 ಜನಕ್ಕೆ ಹೇಳಿ ಜೊತೆಲಿ ಕರ್ಕೊಂಡು ಬರ್ತಾರೆ. ಯಾಕಂದರೆ ಅವ್ರಿಗೂ ಕೂಡ ಒಬ್ಬರೇ ಬರೋದಕ್ಕೆ ಬೇಜಾರಾಗ್ತಾ ಇರುತ್ತೆ. ಹಾಗಾಗಿ ನನ್ನ ಜೊತೆಗೆ ಯಾರಾದರೂ ಒಬ್ರು ಬರಲಿ ಅಂತ ಹೇಳಿ ಅವರೇ ಇನ್ನೊಬ್ರಿಗೆ ಹೇಳ್ತಾ ಇರ್ತಾರೆ. ಆದರೆ ಅವರು ಸ್ಟಾರ್ಟಿಂಗ್ ಬರುವಂಥ ಒಬ್ರಿಗೇನೆ ನೀವು ಡಿಸಪಾಯಿಂಟ್ ಮಾಡಿದ್ರೆ ಅವ್ರು ಇನ್ನೊಬ್ರಿಗೆ ಹೇಳೋಕ್ಕೋಗಲ್ಲ, ಮತ್ತು ಅವರು ಕೂಡ ಕಂಟಿನ್ಯೂಸ್ ಆಗಿ ಬರೋದಕ್ಕಾಗೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಮನೆಯಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ನೀವು ಕ್ಲಾಸ್ ಶುರು ಮಾಡಿದ್ಮೇಲೆ ಆ ಒಂದು ಟೈಮಿಂಗ್ಸಲ್ಲಿ ನೀವು ಖುಷಿಯಾಗಿರಬೇಕು. ನಿಮ್ಮ ಚಿಂತೆ ನೋವುಗಳನ್ನೆಲ್ಲ ಮರೆತು ಅವರಲ್ಲಿ ನೀವು ಕೂಡ ಒಬ್ಬರಾಗಿ ಚೆನ್ನಾಗಿ ನೀವು ಟೀಚಿಂಗನ್ನು ಮಾಡಬೇಕು. ಹಾಗೆ ನೋಟ್ಸನ್ನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ನೀವು ಟೈಲರಿಂಗ್ ಕ್ಲಾಸನ್ನು ಶುರು ಮಾಡಿದ್ರಿ ಅಂತಂದರೆ ಅದೇ ಲೈನಲ್ಲೇ ಬೇರೆ ಬೇರೆ ಬಿಸ್ನೆಸ್ಸನ್ನು ಕೂಡ ನೀವು ಮಾಡ್ಬೋದು.
ಟೈಲರಿಂಗ್ ಕ್ಲಾಸ್ ಇಂಪ್ರೂವ್ ಆಗ್ತಾ ಇದ್ದ ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಬೇರೆ ಬೇರೆ ಬಿಸ್ನೆಸ್ ಅನ್ನು ಕೂಡ ಮಾಡ್ಕೋಬಹುದು. ಅಂದ್ರೆ ಈಗ ಟೈಲರಿಂಗ್ ಕ್ಲಾಸ್ಗೆ ಜಾಯಿನ್ ಆಗೋರಿಗೆ ಟೈಲರಿಂಗ್ ಮೆಟೀರಿಯಲ್ ಎಲ್ಲ ತುಂಬಾನೇ ಅವಶ್ಯಕತೆ ಇರುತ್ತೆ. ನೀವು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ ಅದನ್ನೆಲ್ಲ ನೀವು ತಂದಿಟ್ಕೊಳ್ಳೋದ್ರಿಂದ ನಿಮಗೆ ಅಲ್ಲೇ ಅದೆಲ್ಲ ಕೂಡ ಸೇಲ್ ಆಗುತ್ತೆ. ಹಾಗೇನೆ ಬಟ್ಟೆ ವ್ಯಾಪಾರನೂ ಕೂಡ ನೀವು ಶುರು ಮಾಡಬಹುದು. ರೆಡಿಮೇಡ್ ಆಗಿರಬಹುದು ಅಥವಾ ಚೂಡಿದಾರ್ ಮೆಟೀರಿಯಲ್ಗಳಾಗಿರ್ಬಹುದು, ಸ್ಯಾರೀಸ್ ಆಗಿರ್ಬಹುದು, ಈ ರೀತಿ ಅಥವಾ ಇನ್ನರ್ ವೇರ್ಸ್ ಆಗಿರ್ಬಹುದು. ಈ ತರದೆಲ್ಲ ನೀವು ಅಲ್ಲೇ ಕೂಡ ಸೇಲ್ ಮಾಡೋದಕ್ಕೂ ಕೂಡ ಶುರು ಮಾಡಬಹುದು. ಮತ್ತೆ ನೀವು ಇದಕ್ಕೆಲ್ಲ ಒಂದೇ ಸಲ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಕ್ಲಾಸ್ ಹೇಗೆ ನಡೀತಾ ಇದೆ ಅದನ್ನ ನೋಡಿಕೊಂಡು ಅದರಲ್ಲೇ ದುಡ್ಡು ತೆಗಿಬೇಕು, ನೀವು ಅದಕ್ಕೆ ಇನ್ವೆಸ್ಟ್ ಮಾಡಬೇಕು. ಈ ತರ ಮಾಡುವಾಗ ನಿಮಗೆ ಫೈನಾನ್ಷಿಯಲಿ ಬೇರೆಯವ್ರ ಹೆಲ್ಪ್ ಬೇಕಾಗೋದಿಲ್ಲ. ನೀವೇನೆ ನಿಮ್ಮ ದುಡಿಮೆಯಿಂದಾನೇ ನೀವು ಇನ್ನೊಂದಕ್ಕೆ ಇನ್ವೆಸ್ಟ್ ಮಾಡ್ತಾ ಮಾಡ್ತಾ ಹೋಗ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪನೇ ಇನ್ವೆಸ್ಟ್ ಮಾಡಿ. ನೀವು ಈ ಟೈಲರಿಂಗ್ ಕ್ಲಾಸ್ ಅನ್ನ ಶುರು ಮಾಡ್ತೀರಾ ಅಂತಂದ್ರೆ ನಿಮಗೆ ಬೇಸಿಕ್ ಆಗಿ ಒಂದೇ ಒಂದು ಟೈಲರ್ ಮಿಷಿನ್ ಇದ್ರೆ ಸಾಕು. ಆದಷ್ಟು ಲೆಗ್ ಮಿಷಿನ್ ಅನ್ನೇ ತಗೊಳ್ಳಿ, ಪವರ್ ಮಿಷಿನ್ ಕೊಡಕ್ ಹೋಗ್ಬೇಡಿ. ನೀವು ಸ್ಟಿಚಿಂಗ್ ಮಾಡುವಂತ ಮಿಷಿನ್ ಅನ್ನ ದಯವಿಟ್ಟು ಕೊಡಕ್ ಹೋಗ್ಬೇಡಿ. ಯಾಕಂದ್ರೆ ಅವರು ಕಲಿಯುವಾಗ ತುಂಬಾನೇ ರಫ್ ಆಗಿ ಯೂಸ್ ಮಾಡ್ತಾರೆ, ಮಿಷಿನ್ ಬೇಗನೆ ಹಾಳಾಗ್ಬಿಡುತ್ತೆ. ಹಾಗಾಗಿ ಈಗ ಚಿಕ್ಕ ಮಿಷಿನ್ಗಳೆಲ್ಲ ಇರುತ್ತಲ್ವಾ, ಆ ತರದ ಸೆಕೆಂಡ್ ಹ್ಯಾಂಡ್ ಮಿಷಿನ್ ಯಾವ್ದಾದ್ರು ತಗೊಳ್ಳಿ, 3-4 ಸಾವಿರ ರೂಪಾಯಿಗೆ ಖಂಡಿತ ನಿಮ್ಗೆ ಸಿಗುತ್ತೆ. ಆ ತರದ ಮಿಷಿನ್ಗಳನ್ನ ತಗೊಂಡು ನೀವು ಟೈಲರಿಂಗ್ ಕ್ಲಾಸ್ ಅನ್ನ ಶುರು ಮಾಡಬಹುದು. ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ತುಂಬಾ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೋದು ಅಂದ್ರೆ ಅದು ಟೈಲರಿಂಗ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು. ನೋಟ್ಸ್ ಅನ್ನ ಚೆನ್ನಾಗಿ ಇಟ್ಕೊಳ್ಳಿ. ನೀವು ಕಲಿಯುವಾಗ ಆಬ್ವಿಯಸ್ಲಿ ನಿಮ್ಗೆ ನೋಟ್ಸ್ ಕೊಟ್ಟೇ ಇರ್ತಾರೆ. ಅದೇ ನೋಟ್ಸ್ ಅನ್ನ ಇಟ್ಕೊಂಡು ನೀವು ಟೈಲರಿಂಗ್ ಕ್ಲಾಸ್ ಅನ್ನ ಮಾಡಬಹುದು. ಅಥವಾ ಈಗ ಕಟಿಂಗ್ ಎಲ್ಲ ಚೇಂಜ್ ಆಗಿರುತ್ತೆ, ಹೊಸ ನೋಟ್ಸ್ ಏನಾದ್ರು ನೀವು ಪ್ರಿಪೇರ್ ಮಾಡ್ಕೋಬೇಕು ಅಂತ ಇದ್ರೆ ನನಗೆ ಗೊತ್ತಿರೋಷ್ಟ್ರ ಮಟ್ಟಿಗೆ ಬೇಕಾದ್ರೆ ನಾನು ಹೇಳ್ಕೊಡ್ತೀನಿ ನಿಮಗೆ ನೋಟ್ಸ್ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತ. ಅದನ್ನ ನೋಡ್ಕೊಂಡು ನೀವು ನೋಟ್ಸ್ ಎಲ್ಲ ಬರ್ದಿಟ್ಕೋಬಹುದು. ಒಂದು ಹೇಳ್ತೀನಿ, ಯಾರು ಕೂಡ 100% ಕಲ್ತ್ಕೊಂಡು ಯಾವುದೇ ಕೆಲಸನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಕೆಲಸನ ಶುರು ಮಾಡಿದ್ಮೇಲೆ ಹೋಗ್ತಾ ಹೋಗ್ತಾ ಅದರಲ್ಲಿ ನಮಗೆ ಕೆಲವೊಂದಷ್ಟು ಅನುಭವಗಳ ಮುಖಾಂತರ ನಾವು ಕೆಲಸನ ಕಲಿತೀವಿ. ನಾವು ಕಲಿಬೇಕು, ಬೇರೆಯವ್ರಿಗೂ ಕೂಡ ಕಲಿಸ್ಬೇಕು. ಹಾಗಾಗಿ ಯಾವುದೇ ರೀತಿ ಭಯನ ಇಟ್ಕೊಳಕ್ ಹೋಗ್ಬೇಡಿ. ಧೈರ್ಯವಾಗಿ ನೀವು ಕ್ಲಾಸ್ ಅನ್ನ ಶುರು ಮಾಡಿ. ನಾನು ಹೇಳಿದಂತ ಟಿಪ್ಸ್ಗಳನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಪ್ರತಿಯೊಬ್ರು ಕೂಡ ನಾವು ಏನಾದ್ರೂ ಕಲಿಬೇಕು ಅನ್ನೋ ಆಸೆಯಿಂದಾನೇ ಬರ್ತಾರೆ. ಕೆಲವರು ಫಾಸ್ಟ್ ಆಗಿ ಕಲಿತಾರೆ, ಕೆಲವರು ತುಂಬಾ ನಿಧಾನ ಕಲಿತಾರೆ. ಯಾರಿಗೂ ಕೂಡ ಡಿಮೋಟಿವೇಟ್ ಆಗದೆ ಇರೋ ಹಾಗೆ ನೀವು ನೋಡ್ಕೊಳ್ಳಿ. ಒಂದು ಸಲ ನಿಮ್ಮ ಕ್ಲಾಸ್ಗೆ ಒಬ್ರು ಜಾಯಿನ್ ಆಗ್ತಾರೆ ಅಂದ್ರೆ ಅಟ್ಲೀಸ್ಟ್ ಅವರು 80% ಕೆಲಸ ಕಲ್ತ್ಕೊಂಡು ನಿಮ್ಮ ಕ್ಲಾಸ್ ಅನ್ನ ಬಿಡಬೇಕು. ಆ ರೀತಿ ನೀವು ಅವರನ್ನ ತಯಾರು ಮಾಡಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಮನಸ್ಥಿತಿ ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಹಾಗಾಗಿ ಕ್ಲಾಸ್ಗೆ ಯಾರೇ ಜಾಯಿನ್ ಆದ್ರೂ ಕೂಡ ತುಂಬಾ ಖುಷಿಯಿಂದ ಪ್ರೀತಿಯಿಂದ ಅವ್ರಿಗೆ ವಿದ್ಯೆನ ಕಲಿಸ್ಕೊಡಿ. ನಾನು ಹೇಳಿದಂತ ಟೈಮಿಂಗ್ಸ್ ಆಗಿರಬಹುದು ಅಥವಾ ಫೀಸ್ ಅನ್ನ ಯಾವ ರೀತಿ ತಗೋಬಹುದು ಅನ್ನೋದಾಗಿರ್ಬಹುದು. ನಿಮ್ಗೇನಾದ್ರೂ ಇಷ್ಟ ಇದ್ರೆ ನೀವು ಆ ರೀತಿ ಮಾಡಬಹುದು. ಅಥವಾ ಈ ತರ ಎಲ್ಲ ಯಾಕೆ ಮಾಡ್ಕೋಬೇಕು, ಒಂದೇ ಫಿಕ್ಸೆಡ್ ಫೀಸ್ ಅನ್ನ ತಗೊಳ್ತೀವಿ ಅಂದ್ರೆ ಅದು ಕೂಡ ನಿಮ್ಮ ಇಷ್ಟ. ನಿಮ್ಮ ಏರಿಯಾಗಳಲ್ಲಿ ಯಾವ ರೀತಿ ಇರುತ್ತೋ ಆ ತರ ನೋಡಿ ನೀವು ತಗೊಳ್ಳಿ. ನಾವು ಈ ರೀತಿನೇ ಮಾಡ್ತಾ ಇದ್ದಿದ್ದು, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಗೆ ಯಾವುದೇ ಕೆಲಸ ಆದ್ರೂ ಅಷ್ಟೇನೆ, ನಾವು ಎಷ್ಟು ಕಷ್ಟಪಡ್ತೀವೋ ಎಷ್ಟು ಶ್ರಮ ಹಾಕ್ತಿವೋ ಅದಕ್ಕೆ ತಕ್ಕಂಗೆ ನಮ್ಗೆ ಪ್ರತಿಫಲ ಸಿಗೋದು. ಯಾವ ಕೆಲಸದಲ್ಲೂ ಅಷ್ಟೇನೆ ಸುಲಭವಾಗಿ ದುಡ್ಡು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಹಾಕುವಂತ ಎಫರ್ಟ್ ಅನ್ನ ಖುಷಿಯಿಂದ ಹಾಕೋಣ, ಖುಷಿಯಿಂದ ಕೆಲಸ ಮಾಡೋಣ ಅಷ್ಟೇನೆ. ಈ ಟಿಪ್ಸ್ಗಳೇನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನ ಅಳವಡಿಸ್ಕೊಳ್ಳಿ, ಚೆನ್ನಾಗಿ ಕೆಲಸ ಮಾಡಿ. ಆದಷ್ಟು ಬೇಗ ಟೈಲರಿಂಗ್ ಕ್ಲಾಸ್ ಅನ್ನ ಶುರು ಮಾಡಿ. ಈಗ ನಿಮಗೆ ಟೈಲರಿಂಗ್ ಕ್ಲಾಸ್ ಅನ್ನ ಓಪನ್ ಮಾಡೋದಕ್ಕೆ ಒಳ್ಳೆ ಡೇಟ್ ಬೇಕು ಅಂತಂದ್ರೆ 13ನೇ ತಾರೀಕು ತುಂಬಾ ಚೆನ್ನಾಗಿದೆ. ಅವತ್ತು ತುಳಸಿ ಹಬ್ಬ ಕೂಡ ಇದೆ, ಅದು ಅಲ್ಲದೆ ಒಳ್ಳೆ ದಿನ. ಹಾಗೇನೆ ಶುಕ್ರವಾರ ಹುಣ್ಣಿಮೆ, ಅವತ್ತು ಕೂಡ ತುಂಬಾ ಒಳ್ಳೆ ದಿನ ಇದೆ. ಹಾಗೆ 17ನೇ ತಾರೀಕು, 20ನೇ ತಾರೀಕು ಇದೆಲ್ಲ ಕೂಡ ಒಳ್ಳೆ ಡೇಟ್, ಒಳ್ಳೆ ಮುಹೂರ್ತದ ಡೇಟ್ ಇದೆ ಈ ತಿಂಗಳಲ್ಲಿ. ಹಾಗಾಗಿ ಇದೇ ತಿಂಗಳಲ್ಲಿ ನೀವು ಟೈಲರಿಂಗ್ ಕ್ಲಾಸ್ ಅನ್ನ ಶುರು ಮಾಡೋದಾದ್ರೆ ಈ ಡೇಟ್ಗಳಲ್ಲಿ ನೀವು ಶುರು ಮಾಡಬಹುದು. ಶುರು ಮಾಡಿ ಅದಕ್ಕಿಂತ ಮುಂಚೆ ನಿಮ್ಮ ವಾಟ್ಸಪ್ಗಳಲ್ಲಿ ಅಥವಾ ನೀವು ಯಾವ್ಯಾವ ಸೋಷಿಯಲ್ ಮೀಡಿಯಾದಲ್ಲಿದ್ದೀರಾ ಅಲ್ಲೆಲ್ಲ ನೀವು ಒಂದು ಹಾಕೊಳ್ಳಿ ಪೋಸ್ಟರ್ನ, ಟೈಲರಿಂಗ್ ಕ್ಲಾಸ್ ಶುರು ಮಾಡ್ತಾ ಇದ್ದೀನಿ, ಇಂಟ್ರೆಸ್ಟ್ ಇರೋರು ಬಂದು ಸೇರ್ಕೊಳ್ಳಿ ಅಂತ. ಮತ್ತೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಸ್ವಲ್ಪ ಕಳಿಸಿ ಶೇರ್ ಮಾಡೋದಿಕ್ಕೆ ಹೇಳಿ. ಅವರು ಗೊತ್ತಿರೋರು ಯಾರಾದ್ರೂ ಬಂದು ಸೇರ್ಕೊಳ್ಳೋ ತರ ಇದ್ರೆ. ಹಾಗೆ ಮನೆಯಲ್ಲಿ ಕ್ಲಾಸ್ ಮಾಡೋರಾದ್ರೆ ಮನೆ ಹೊರಗಡೆ ಒಂದು ಬೋರ್ಡ್ ಅನ್ನ ಹಾಕೊಳ್ಳಿ, ಕ್ಲಾಸ್ ಅನ್ನ ಶುರು ಮಾಡಿದೀವಿ, ಇಲ್ಲಿ ಟೈಲರಿಂಗ್ ಕ್ಲಾಸ್ ಹೇಳ್ಕೊಡ್ತೀವಿ ಅಂತ ಹೇಳಿ ಬೋರ್ಡ್ ಅನ್ನ ಹಾಕೊಳ್ಳಿ. ಖಂಡಿತವಾಗ್ಲೂ ಬಂದು ವಿಚಾರಿಸ್ತಾರೆ. ಆದ್ರೆ ವಿಚಾರಿಸಿದ ತಕ್ಷಣ ಯಾರು ಬಂದು ಸೇರ್ಕೊಳ್ಳೋದಿಲ್ಲ, ತುಂಬಾ ಟೈಮ್ ತಗೊಳ್ತಾರೆ. ಕೆಲವರು ಒಂದ್ಸಲ ಕೇಳ್ಕೊಂಡು ಹೋದ್ರೆ 2 ತಿಂಗಳು 3 ತಿಂಗಳು ಆದ್ಮೇಲೆ ಬರ್ತಾರೆ. ಆಗ ಹೇಳ್ತಾರೆ ಅವರು, ಆಗ ಒಂದು ಫೀಸ್ ಇರುತ್ತೆ, ಮತ್ತೆ ಅವ್ರೊಂದು 3-4 ತಿಂಗಳು ಬಿಟ್ಟು ಬಂದ್ರೆ ನಾವೊಂದು 50-100 ರೂಪಾಯಿ ಜಾಸ್ತಿ ಮಾಡಿರ್ತೀವಿ. ನಾನು ಆವಾಗಲೇ ಕೇಳ್ಕೊಂಡು ಹೋಗಿದ್ದೆ, ನೀವು ಅವಾಗ ಅಷ್ಟೇ ಹೇಳಿದ್ರಿ, ಈಗ ಇಷ್ಟೇ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ಏನು ಮಾಡೋಕ್ಕಾಗೋದಿಲ್ಲ, ಎಲ್ಲಾ ತರ ಜನರನ್ನು ಇರ್ತಾರೆ. ನಾವು ಸ್ವಲ್ಪ ಬೆಳೆಯೋವರೆಗೂ ಎಲ್ಲಾನು ಕೂಡ ಸಹಿಸ್ಕೋಬೇಕು. ಎಲ್ಲಾ ಕೆಲಸದಲ್ಲೂ ಇಂಥದ್ದೆಲ್ಲ ಇದ್ದಿದ್ದೇನೆ. ಹಾಗಾಗಿ ನೀವು ಟೈಲರಿಂಗ್ ಕ್ಲಾಸ್ ಬಗ್ಗೆ ಒಂದಷ್ಟು ಟಿಪ್ಸ್ ಏನಾದರೂ ಹೇಳಿ, ಹೇಗೆ ಮಾಡಬೇಕು ಏನು ಅಂತ ಕೇಳಿದ್ರಿ. ನನಗೆ ಗೊತ್ತಿರುವಂಥ ಅಷ್ಟು ವಿಚಾರನ ನಿಮಗೆ ತಿಳಿಸಿದ್ದೀನಿ. ನಾನು ಹೇಗೆ ಕ್ಲಾಸ್ ಮಾಡ್ತಾ ಇದ್ದೋ, ನಾನು ಹೇಗಿದ್ದೀನೋ ಅದನ್ನು ನಾನು ನಿಮಗೆ ಹೇಳಿದ್ದೀನಿ. ಇದರಲ್ಲಿ ನಿಮಗೆ ಬೇಕಾಗಿರುವಂಥ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿ. ಅಥವಾ
ನಿಮ್ಮಿಷ್ಟ. ನಿಮ್ಮದೇ ಬೇರೆ ರೀತಿ ಐಡಿಯಾಗಳಿದ್ರೆ ಖಂಡಿತವಾಗ್ಲೂ ನೀವು ಮಾಡಬಹುದು, ಇಲ್ಲ ಅಂತ ನಾನು ಹೇಳಲ್ಲ. ಈ ಥರನೇ ನೀವು ಮಾಡಿ, ಈ ಥರನೇ ಇರಿ ಅಂತ ಕೂಡ ನಾನು ಹೇಳೋದಿಲ್ಲ. ನಿಮ್ಮ ಐಡಿಯಾ ಪ್ರಕಾರ ಕೂಡ ನೀವು ಕ್ಲಾಸನ್ನು ಶುರು ಮಾಡಬಹುದು. ಒಟ್ಟಿನಲ್ಲಿ ಮಾಡಿ, ಎಲ್ರಿಗೂ ಕೂಡ ಒಳ್ಳೇದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?